ಮೋಕ್ಷಿತ್ ಅವರಾಗಿರ್ಬೋದು, ಗೌತಮಿ ಅವರಾಗಿರ್ಬೋದು, ಅಥವಾ ಉಗ್ರಂ ಮಂಜು ಅವರಾಗಿರ್ಬೋದು, ಒಂದೇ ಟೀಮಲ್ಲಿ ಇರ್ತಾರೆ, ಅಣ್ಣ ಅಣ್ಣ ಅಂತ ಓಡಾಡ್ಕೊಂಡು. ಒಂದು ವಿಚಾರಕ್ಕೆ ಮೋಕ್ಷಿತ ಹಾಗೇನೆ ಉಗ್ರಂ ಮಂಜು ಅವರ ವಿರುದ್ಧ ವಾಗ್ವಾದ ಎಲ್ಲ ಆಗುತ್ತೆ. ಸೊ ಆ ಒಂದು ಕ್ಷಣ ನೀವು ನೋಡಿದಾಗ ಏನಪ್ಪ ಇವ್ರು ಇಷ್ಟ ಚೆನ್ನಾಗಿದ್ರು ಇಷ್ಟೊತ್ತು ಈ ಸಡನ್ ಆಗಿ ಈ ತರ ಆಯ್ತಲ್ಲ ಅಂತಂದಾಗ ಹೆಂಗ್ ಅನ್ಸುತ್ತೆ? ಇಲ್ಲ, ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ ವಿಷಯಗಳನ್ನ. ಅದೊಂದು ಇರ್ಬೋದು, ಅದೇ ಫ್ಲಶ್ ಔಟ್ ಆಗ್ಬಿಡ್ತೀರಾ ಅನ್ನೋದಿರ್ಬೋದು. ರೋಸ್ ಕೊಡ್ಬೇಕಾದ್ರೆ ಮಂಜುಣ್ಣ ಗೌತಮಿಗೆ, ಗೌತಮಿ ಮಂಜು ಕೊಡ್ತಾರೆ, ಮೋಕ್ಷಿತಾಗ ಯಾರು ಕೊಡಲ್ಲ. ನಂಗೆಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ. ಬಟ್ ಅದನ್ನ ಹೋಗಿ ಅವ್ರ ಹತ್ರ ಹೇಳಲ್ಲ. ಮೋಕ್ಷಿತ ನಿಮ್ಗೆ ಅಟ್ಲೀಸ್ಟ್ ನೀವು 3 ಜನ ಕೋಆರ್ಡಿನೇಟ್ ಮಾಡ್ಕೊಂಡಾದ್ರು ನೀವು ಇವ್ರಿಗೆ ಅಂತ ಕೊಡ್ಕೋಬೋದಾಗಿತ್ತಲ್ಲ ಅಂತಂದಾಗ, ಇಲ್ಲ ನನಗ್ ನಾನೇ ರೋಸ್ ಕೊಟ್ಕೋಬೇಕಾಗಿತ್ತು, ಇಲ್ಲಿ ಯಾರು ನನಗ್ ಫ್ರೆಂಡ್ಸ್ ಇಲ್ಲ, ನಾನೇ ಫ್ರೆಂಡ್ ಅಂತ ಕೊಟ್ಕೋಬೇಕಾಗಿತ್ತು ಅಂತಾನು ಹೇಳ್ತಾರೆ. ಸೊ ಅವಾಗಾರು ರೋಸ್ ನನ್ನ ಹತ್ರನೇ ಇರ್ತಿತ್ತು ಅಂತ. ಅವ್ರ ಮಧ್ಯೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇತ್ತು ನಾನ್ ಬರೋ ಒಂದು ಟೈಮ್ ನಲ್ಲಿ. ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ. ಅಂಡ್ ಮೋಕ್ಷಿತಾ ಧನರಾಜ್ ಅವ್ರೊಟ್ಟಿಗೆ ಜಗಳ ಆದಾಗ ಇವರು ಮಂಜಣ್ಣ ಗೌತಮಿ ಹೋಗ್ಬಿಟ್ಟು ಧನರಾಜ್ ಅವ್ರಿಗೆ ಪ್ಯಾಂಪರ್ ಮಾಡ್ತಿರ್ತಾರೆ. ಬಟ್ ಗೌತಮಿ ಮೋಕ್ಷಿತಾ ಸಪೋರ್ಟಿವ್ ಆಗಿ ಅವ್ರು ಇರಲ್ಲ. ಅದನ್ನು ನಾನು ಅಬ್ಸರ್ವ್ ನೋಡ್ತಾ ಇದ್ದೆ. ಬಟ್ ಹೋಗಿ ಹೇಳೋದ್ರಿಂದ ಏನು ಚೇಂಜಸ್ ಆಗಲ್ಲ. ಅಂದ್ರೆ ಹೇಳಿ ಅವ್ರ ಅಫೆಂಡ್ ಆದ್ರೆ ನೀನ್ ನನ್ ಫ್ರೆಂಡ್ಸ್ ಬಗ್ಗೆನೆ ಮಾತಾಡ್ತೀಯಾ ಅಂತ ಅನ್ಕೊಂಡ್ರೆ ಅಂತ ನಾನು ಸುಮ್ನೆ ಆಗ್ತಿದ್ದೆ. ಬಟ್ ಕೆಲವೊಮ್ಮೆ ನನ್ ವಿಚಾರ ಅಂತ ಬಂದಾಗ ಮೋಕ್ಷಿ ಅವ್ರ ನಿನ್ ಫ್ರೆಂಡ್ಸೇ ಇರ್ಬೋದು, ಅವ್ರು ಮಾಡಿದ್ ನಂಗೆ ಇಷ್ಟ ಆಗ್ಲಿಲ್ಲ, ನನ್ಗೇನೋ ಒಂಥರ ವಾಂಟೆಡ್ಲಿ ಅವ್ರು ನನ್ನ ಟಾರ್ಗೆಟ್ ಮಾಡ್ತಾರೆ, ಅದ್ ನಂಗೆ ಇಷ್ಟ ಆಗ್ತಿಲ್ಲ ಅಂತಾನೆ ಹೋಗಿ ಹೇಳ್ತಾ ಇದ್ದೆ. ಬಟ್ ವೆನ್ ಇಟ್ ಕಮ್ಸ್ ಟು ಹರ್ ಅಂತ ಬಂದಾಗ ಮೇ ಬಿ ಅವ್ರಿಗೆ ಅವ್ರ ಜೊತೆ ಕಂಫರ್ಟ್ ಝೋನ್ ಇರುತ್ತೆ, ನಾನು ಯಾಕೆ ಪಾಯಿಂಟ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇರ್ಲಿಲ್ಲ. ಸೊ ಅವ್ರಗಳ ಮಧ್ಯೆನೆ ಬರ್ತಾ ಇದೆ ಭಿನ್ನಾಭಿಪ್ರಾಯಗಳು. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟ ಆಗಿರುವಂತಹ ವ್ಯಕ್ತಿ ಯಾರು, ಕಷ್ಟ ಆಗಿರುವಂತಹ ವ್ಯಕ್ತಿ ಯಾರು? ಇಷ್ಟ ಆಗಿದ್ ವ್ಯಕ್ತಿ ಧರ್ಮನೇ. ಕಷ್ಟ ಆಗಿದ್ ವ್ಯಕ್ತಿ ಅಂತ ಯಾರಿಲ್ಲ. ಅವ್ರು ನನ್ನ ಟಾರ್ಗೆಟ್ ಪ್ರಾಬ್ಲಿ ಧನ್ರಾಜ್. ಐ ಡೋಂಟ್ ನೋ ವೈ. ಪ್ರತಿ ಸಲ ಯಾರು ಆಚೆ ಹೋಗ್ಬೇಕು, ಅನುಷಾ ಅವ್ರ ಆಚೆ ಹೋಗ್ಬೇಕು. ಯಾರನ್ನ ನಾಮಿನೇಟ್ ಮಾಡ್ಬೇಕು, ಅನುಷಾ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಯಾರ್ ಕ್ಯಾಪ್ಟನ್ಸಿಲಿ ಇರ್ಬೋದು, ಅನುಷಾ ಅವ್ರ ಕ್ಯಾಪ್ಟನ್ಸಿ. ಅದಲ್ಲೂ ಒಂದ್ ರೀಸನ್ ಕೊಡ್ತಾರೆ, ಯಾಕೆ ಕ್ಯಾಪ್ಟನ್ಸಿಲಿ ಇರ್ಬೋದು, ಅವ್ರು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ಲಿಲ್ಲ, ಅದಕ್ಕೆ ನಾನು ಅವ್ರನ್ನ ಕ್ಯಾಪ್ಟನ್ಸಿಂದ ರಿಮೂವ್ ಮಾಡ್ತಿದ್ದೀನಿ ಅಂತ. ಅದೊಂದು ರೀಸನ್. ಅದು ನಾನು ಎಲ್ಲಾ ಕೆಲ್ಸಗಳನ್ನು ಮಾಡ್ತೀನಿ. ನಾನು ನಿಮ್ಗೆ ಕ್ವಶನ್ ಮಾಡಿದೆ ಅಷ್ಟೇ, ಯಾರು ಕ್ಲೀನ್ ಮಾಡ್ತಾರೆ ಡೈನಿಂಗ್ ಟೇಬಲ್, ನಾನ್ ಮಾಡ್ಬೇಕಾ ಅಥವಾ ಅವ್ರು ಮಾಡ್ತಾರ ಅಂತ ಕೇಳಿದ್ರೆ ನೀವು ಅದನ್ನೇ ಒಂದು ರೀಸನ್ ಕೊಡ್ತಿದ್ರ. ಅದು ಎಲ್ಲ ಸಿಲ್ಲಿ ರೀಸನ್ಸ್. ಅವ್ರು ನನ್ನ ಯಾಕೆ ಟಾರ್ಗೆಟ್ ಮಾಡ್ತಿರೋ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಹೋಗಿ ಹೇಳ್ತಿದ್ದೆ, ಧನ್ರಾಜ್ ನನ್ನ ಮೈಂಡಲ್ಲೂ ಇಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು, ಅವ್ರು ಮಾಡೋ ಮಿಸ್ಟೇಕ್ಸ್ ನ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಇಲ್ವೇ ಇಲ್ಲ. ಬಟ್ ಬಂದು ಅನುಷಾ ಅಂತ ತಗೋತಾರೆ. ಯಾಕೆ ನಾನ್ ಈಸಿಯಾಗಿ ಕಾಣಿಸ್ತಿದ್ದೀನಿ ಅವ್ರಿಗೆ ಅಂತ ಅನಿಸ್ತಿತ್ತು. ಪ್ರಾಬಬ್ಲಿ ನನಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ ಅವ್ರು ಕೊಡ್ತಾ ಇದ್ದಂತ ರೀಸನ್ಸ್ ಅವರೇ.